ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಮನಿ ಡಬ್ಲಿಂಗ್ ಫ್ರಾಡ್ ಒಂದು ರಿಪೋರ್ಟ್ ಆಗಿದೆ. ನಿನ್ನೆ ಸಾಯಂಕಾಲ ಸುಮಾರು ಒಂದು 8 ಜನ ಒಂದು ಮನಿ ಡಬ್ಲಿಂಗ್ ಸ್ಕೀಮಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಮಾಹಿತಿ ನಮಗೆ ಬಂತು. ಮಾಹಿತಿ ಬಂದ ನಂತರ DSP ಅವ್ರಿಗೆ ಮಾಹಿತಿ ಬಂದ ನಂತರ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಮತ್ತು CP ಅವರನ್ನು ಕೂಡ ಅಲ್ಲಿ ಏನು ನಡೀತಾ ಇದೆ ಅಂದರೆ ಎಂದು ಕಳಿಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇದು ಶ್ರೀನಗರ್ ಏರಿಯಾ ಆಫ್ ಗೋಕಾಕ್ನಲ್ಲಿ ಆಗಿರೋದು ಕಂಡು ಬಂದಿರ್ತದೆ. ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇಂಥಾಗ ಒಂದು ಮೋಸ ನಡೀತಾ ಇರೋದು, ಮನಿ ಡಬಲ್ ಮಾಡಿ ಕೊಡ್ತಾ ಇದ್ವಿ ಅಂದರೆ ಇಲ್ಲಿ ಮೋಸ ನಡೀತಾ ಇರೋದು ಕಂಡು ಬಂದಿದೆ. ಸೊ ಇದರಲ್ಲಿ ಮೋಡಸ್ ಹೆಂಗೆ ಅಂದರೆ ಒಂದು ಒರಿಜಿನಲ್ ಕರೆನ್ಸಿ ನೋಟಲ್ಲಿ ಬ್ಲ್ಯಾಕ್ ಕೋಟಿಂಗ್ ಇಂಕ್ ಥರ ಒಂದು ಕೆಮಿಕಲನ್ನು ಮೇಲೆ ಹಾಕಿಬಿಟ್ಟು ಬ್ಲ್ಯಾಕ್ ಪೇಪರ್ ಥರ ಹಾಕ್ತಾರೆ. ಬ್ಲ್ಯಾಕ್ ಪೇಪರ್ ಥರ ಹಾಕಿಬಿಟ್ಟು ಇದನ್ನು ಒಂದು ಹೀಟ್ ಮಾಡಿಬಿಟ್ಟು ಒಂದು ಕೆಮಿಕಲಲ್ಲಿ ಹಾಕ್ತಿರಂದ್ರೆ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದರೆ ಜನರಿಗೆ ಹೇಳ್ತಾರೆ. ನೋಡುವುದಕ್ಕೆ ಅದಕ್ಕೆ ಒಂದು ಜಸ್ಟ್ ಬ್ಲ್ಯಾಕ್ ಪೇಪರ್ ಇದು. ಫಸ್ಟ್ ಇದನ್ನು ಒಂದು ಹೀಟ್ ಮಾಡಬೇಕು, ಅದಾದಮೇಲೆ ಒಂದು ಲಿಕ್ವಿಡಲ್ಲಿ ಹಾಕಬೇಕು. ಹಾಕಿದ ನಂತರ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದರೆ ಮೋಸ ಮಾಡ್ತಾರೆ. ಒರಿಜಿನಲ್ ನೋಟಲ್ಲಿ ಕೋಟಿಂಗ್ ಇರ್ತದೆ, ಹೀಟ್ ಮಾಡ್ತಾರೆ, ಒಂದು ಕೆಮಿಕಲಲ್ಲಿ ಹಾಕ್ತಾರೆ, ಈಗ ಕರೆನ್ಸಿ ನೋಟ್ ಸಿಗ್ತದೆ. ಸೊ ಇದೇ ರೀತಿಯಲ್ಲಿ ನಾರ್ಮಲ್ ಬ್ಲ್ಯಾಕ್ ಕಲರ್ ಪೇಪರನ್ನು ಇಟ್ಕೊಂಡು ಒಂದು ಬಂಡಲ್ ಆಗಿ ಇಟ್ಕೊಂಡಿರ್ತಾರೆ. ಈ ಬಂಡಲ್ಸ್ ಎಲ್ಲ ಕರೆನ್ಸಿ ನೋಟ್ ಆಗುತ್ತದೆ. ನಿಮಗೆ ಎರಡು ಬೇಕಾಗುತ್ತದೆ, ಈ ಮೆಷಿನ್ ಬೇಕಾಗುತ್ತದೆ ಮತ್ತು ಈ ಕೆಮಿಕಲ್ ಬೇಕಾಗುತ್ತದೆ. ಮೆಷಿನಲ್ಲಿ ಹೀಟ್ ಮಾಡಿ ಕೆಮಿಕಲಲ್ಲಿ ಹಾಕ್ಬಿಡ್ತಾರೆ ಅಂದರೆ ಈಗ ನನ್ನ ಬ್ಯಾಗಲ್ಲಿ ಇರುವ ಅಷ್ಟು ಒಂದು ಕರೆನ್ಸಿ ನೋಟನ್ನು ಕೂಡ ಬ್ಲ್ಯಾಕ್ ನೋಟು ಕೂಡ ಕರೆನ್ಸಿ ಆಗಿಬಿಡುತ್ತೆ ಅಂದರೆ ಮೋಸ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಪೇಪರ್ ಕರೆನ್ಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾರ್ಮಲ್ ಕರೆನ್ಸಿ ಪೇಪರಲ್ಲಿ ಕೋಟಿಂಗ್ ಮಾಡಿ ಮೋಸ ಮಾಡಿರೋದು. ಇದು ಯಾರು ಹೆಂಗೆ ಅಂದರೆ ನೋಡೋ ಸಂದರ್ಭದಲ್ಲಿ ಜಯಶ್ರೀ ಬಾಬು ಎಂಬ ಒಂದು ಲೇಡಿ ಮಹಾರಾಷ್ಟ್ರನಲ್ಲಿ ಇರ್ತಾಳೆ. ಅವಳಿಗೆ ಇಲ್ಲಿ ಗೋಕಾಕಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಎಂಬವನ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಇವರಿಬ್ಬರಿಗೆ ಪರಿಚಯ ಆಗುವಾಗ ಆ ಲೇಡಿ ಮಹಾರಾಷ್ಟ್ರನಲ್ಲಿ ಇಂಥಾಗ ಮೋಸ ಮಾಡುವುದು ಕಂಡು ಬಂದಿರ್ತದೆ. ಅವಳು ಇವನಿಗೆ ಗೋಕಾಕಲ್ಲಿ ಮಾಡೋಣ ಅಂದರೆ ಇವರಿಬ್ಬರು ಸೇರಿ ಪ್ಲ್ಯಾನ್ ಮಾಡ್ತಾರೆ. ಇವರ ಜೊತೆಗೆ ಪರಶುರಾಮ್ ಭೀಮ್ಸಿ ಬಡ್ಕಾರಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಆಲ್ರೆಡಿ ಮೇಲ್ಗಡೆ 3 ರಾಬರಿ ಕೇಸ್ ಇದೆ, ಇವನು ಕೂಡ ಸೇರಿಕೊಳ್ತಾನೆ. ಮತ್ತು ಇಮ್ರಾನ್ ಬಾಬಾಜಾನ್ ಜುನಾದಿ ಇವನು ಗೋಕಾಕ್ ಇವನು ಕೂಡ ಅದರಲ್ಲಿ ಸೇರಿಕೊಳ್ತಾನೆ. ಒಟ್ಟು 3 ಜನ ಗೋಕಾಕ್ಲಿಂದ ಮಹಾರಾಷ್ಟ್ರದಿಂದ 5 ಜನವನ್ನು ಕರೀತಾರೆ ಈ ಅಫೆನ್ಸನ್ನು ಮಾಡುವುದಕ್ಕೆ. ಸೊ ಜಯಶ್ರೀ ಕಾಂಬ್ಳೆ, ಮನಿಷಾ ರಾಜು ಗೈಕ್ವಾಡ್ ಇವರು ಕೂಡ ಮಹಾರಾಷ್ಟ್ರದವರು, ಮತ್ತು ಉಜ್ವಾಲ್ ತುಳಸಿರಾಮ್ ಇವನು ಕೂಡ ಮಹಾರಾಷ್ಟ್ರದವನು, ಮತ್ತು 2 ಮಹಾರಾಷ್ಟ್ರದಿಂದ 2 ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆನಂದ್ ಪ್ರಕಾಶ್ ನರ್ವಾಡೆ ಇವನು ಪೊಲೀಸ್ ಕಾನ್ಸ್ಟೇಬಲ್ ಥಾಣೆಯಲ್ಲಿ ಇದ್ದಾನೆ. ದಿಲ್ದರ್ ರಬಾನಿ ಶೇಖ್ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಪಲ್ಗಾರ್ ಮಹಾರಾಷ್ಟ್ರ. 2 ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿಕೊಂಡು ಇಂಥ ಒಂದು ಅಫೆನ್ಸನ್ನು ಮಾಡಿರುತ್ತಾರೆ. ಇವರು ಎಲ್ಲರನ್ನೂ ಕೂಡ ಅರೆಸ್ಟ್ ಆಗಿದೆ. ಇದರಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಬಿಟ್ಟು ಉಳಿದ 7 ಜನವನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇದಕ್ಕೆ ಯೂಸ್ ಮಾಡಿರುವ ಹೀಟಿಂಗ್ ಮೆಷಿನ್ ಮತ್ತು ಅದು ಬ್ಲ್ಯಾಕ್ ಪೇಪರ್ಸ್ ಇರುವುದು ಮತ್ತು ಆ ಕೆಮಿಕಲ್ ಯಾವುದೇ ಒಂದು ಕೆಮಿಕಲ್ ಅಂದರೆ ಹೇಳಿದಾನ ಎಲ್ಲನೂ ಕೂಡ ನಾವು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ನಮ್ಮ DSP ರವಿನಾಯಕ್ ಮತ್ತು CP ಅವರು PSI ಕಿರಣ್ ಮತ್ತು ಎಂಟೈರ್ ಟೀಮ್ ಒಂದು ಮಾಹಿತಿಯನ್ನು ತಕ್ಷಣ ರೆಸ್ಪಾಂಡ್ ಮಾಡಿ ಇಂಥ ಒಂದು ಅಕ್ಯೂಸರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಬ್ಬರು ಪೊಲೀಸ್ ಅರೆಸ್ಟ್ ಆಗಿದ್ದಾರೆ. ಸೊ ಇವರ ಜೊತೆಗೆ ಮೋಸ ಮಾಡೋಕ್ಕೆ ಬಂದಿರೋರು ಯಾರು ಹೇಳೋ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸ್ ಒಂದು ಯೂನಿಫಾರ್ಮಲ್ಲಿ ಮತ್ತು ಪೊಲೀಸ್ ಹೆಸರು ID ಕಾರ್ಡ್ ಇಟ್ಕೊಂಡಿದ್ದಾರೆ. ಯೂನಿಫಾರ್ಮಲ್ಲಿ ಬಂದಲ್ಲ, ID ಕಾರ್ಡ್ ಇಟ್ಕೊಂಡಿದ್ದಾರೆ. ಪೊಲೀಸ್ ಡ್ರೆಸ್ ಮೇಲೆಲ್ಲ ID ಕಾರ್ಡ್ ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ಬರೋ ಸಂದರ್ಭಗಳಲ್ಲಿ ಲೋಕಲಿ ಮಾತಾಡಿ ತಪ್ಪಿಸ್ಕೊಳ್ಳುವುದಕ್ಕೆ ಇವರನ್ನು ಒಂದು ಕವರ್ ಆಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಮಾಡಿ ತೋರಿಸಿದರು. ಸೊ ನೋಟಲ್ಲಿ ಸಿಂಪಲ್ ಅಫೆನ್ಸ್ ಹೆಂಗೆ ಅಂದ್ರೆ ಕೊಡ್ತೀವಿ, ವಾಟ್ ಎವರ್ ಇಸ್ ಅವೈಲಬಲ್ ವಿಲ್ ಶೇರ್. ಸೊ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾರ್ಮಲ್ ಕರೆನ್ಸಿ ನೋಟನ್ನು ತೊಗೊಳ್ಳೋದು, ಅದರಲ್ಲಿ ಇಂಕ್ ಥರ ಬ್ಲ್ಯಾಕ್ ಕಲರಲ್ಲಿ ಅಪ್ಲೈ ಮಾಡೋದು. ಸೊ ಅದಾದಮೇಲೆ ಅದು ಡ್ರೈ ಆಗುತ್ತದೆ. ಈಗ ಅದು ಬ್ಲ್ಯಾಕ್ ಪೇಪರ್ ಥರ ಕಾಣ್ತದೆ. ಯಾರೋ ವಿಕ್ಟಿಮ್ ಇದ್ದಾರೆ ಅಂದರೆ ಅವ್ರ ಕಡೆ ಹೋಗಿ ಇದು ನೋಡಿ ಬ್ಲ್ಯಾಕ್ ಪೇಪರ್ ಅಂದರೆ ತೋರಿಸೋದು. ಬ್ಲ್ಯಾಕ್ ಪೇಪರ್ ಇದನ್ನು ಸ್ವಲ್ಪ ಹೀಟ್ ಮಾಡಬೇಕಾ. ಹೀಟ್ ಮಾಡಿ ಆದ ನಂತರ ಸ್ವಲ್ಪ ಮೆಲ್ಟ್ ಆಗುತ್ತದೆ.
ಮೆಲ್ಟ್ ಆದ ನೋಟನ್ನು ತೊಗೊಂಡೋಗಿ ಒಂದು ಕೆಮಿಕಲಲ್ಲಿ ಹಾಕೋದು. ಈಗ ಮೇಲೆ ಇರುವ ಬ್ಲ್ಯಾಕ್ ಕಲರ್ ಇಂಕ್ ಹೋಗಿ ಬಿಡ್ತದೆ. ಒಳಗಡೆ ನಾನು ಆಲ್ರೆಡಿ ಕರೆನ್ಸಿ ನೋಟ್ ಹಾಕಿದ್ದಾನೆ. ಈಗ ನೋಡೋದಕ್ಕೆ ಕರೆನ್ಸಿ ನೋಟ್, ಬ್ಲ್ಯಾಕ್ ಪೇಪರ್ ಕರೆನ್ಸಿ ನೋಟ್ ಆಗಿದೆ. ಸೊ ಉಳಿದ ಬ್ಲ್ಯಾಕ್ ಪೇಪರ್ ಮಾತ್ರ ಇಟ್ಕೊಂಡಿರ್ತಾನೆ. ಅದು ತೊಗೊಂಡು ಬಂದು ಈ ಬ್ಲ್ಯಾಕ್ ಪೇಪರ್ ಎಲ್ಲ ಕರೆನ್ಸಿ ಆಗ್ತದೆ. ನೀವು ಇಂಥ ಹೀಟ್ ಮಾಡಿ ಕೆಮಿಕಲಲ್ಲಿ ಹಾಕಬೇಕಂದ್ರೆ ಸುಳ್ಳು ಗೆಲ್ಲುವುದು. ಯಾವುದು? ಸೊ ವಿಚಾರಣೆ ನಡೀತಾ ಇದೆ. ಸೊ ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಯೂಸ್ ಮಾಡಿರುವ ಆ ಬ್ಲ್ಯಾಕ್ ಪೇಪರ್ಸ್, ನಾರ್ಮಲ್ ಬ್ಲ್ಯಾಕ್ ಪೇಪರ್ಸ್, ಮೆಷಿನ್, ಕೆಮಿಕಲ್ಸ್ ಎಲ್ಲ ಸೀಸ್ ಮಾಡಿದ್ದೀವಿ. ಸೊ 1:4 1 ಲಕ್ಷ ಅವನು ಕೊಡ್ತಾನೆ. 1 ಲಕ್ಷಕ್ಕೆ ಈಕ್ವಲ್ ಬಂಡಲ್ ಕೊಡ್ತಾನೆ. 2 ಬಂಡಲ್ 50,000 ಬಂಡಲ್ ಕೊಡ್ತಾನೆ. ನೀವು ಅದಕ್ಕೆ ಒಂದು 25,000 ಕೊಡಬೇಕು. ಇಲ್ಲ, ಅಟೆಂಪ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆಲ್ರೆಡಿ ಅಟೆಂಪ್ಟ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇಲ್ಲ, ಕರೆನ್ಸಿ ಡೆಮೋ ಮಾತ್ರ ತೋರಿಸುವುದು. ಕ್ಯಾಶ್ ಯಾವುದು ಸೀಸ್ ಆಗಿಲ್ಲ. ಸೊ ಡೆಮೋ ಮಾಡಿರೋದು ಮಾತ್ರ ನಮಗೆ ಗೊತ್ತಾಗಿದೆ. ಡೆಮೋ 500 ನೋಟಲ್ಲಿ ಮಾಡ್ತಾ ಇದ್ರು. ಡಿನಾಮಿನೇಷನ್ 500. ಶ್ರೀನಗರ್ ಔಟ್ಸ್ಕಟ್ಸ್, ಸ್ವಲ್ಪ ಗೋಕಾಕ್ ಟೌನ್ ಔಟ್ಸ್ಕಟ್ಸಲ್ಲಿ ಶ್ರೀನಗರ್ ಇದೆ. ಬಾಡಿಗೆ ಮನೆಯಲ್ಲಿ. ಯಾವುದು? ಇಲ್ಲ, ಅದ್ರ ಬಗ್ಗೆ ಈಗ ವಿಚಾರಣೆ ಮಾಡ್ತಾ ಇದ್ವಿ. ಮಹಾರಾಷ್ಟ್ರನಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಜಯಶ್ರೀ ಅಂದರೆ ಆ ಲೇಡಿ ಇದರಲ್ಲಿ ಫಸ್ಟ್ ಇನ್ವಾಲ್ವ್ ಆಗಿರ್ತಾರೆ. ಸೊ ಚೆಕ್ ಮಾಡ್ತೀವಿ. ವಿಲ್ ಪ್ರೊವೈಡ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ ಆನ್ ವಿಡಿಯೋ.